ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದು ಅಂದ್ರೆ ಅವಳು ಇನ್ನೂ ಇಲ್ಲಿ ಬರ್ಲಿಲ್ವಾ? ಬರ್ಲಿಲ್ಲ ಅಂದ್ರೆ ನೀವು ನನ್ ಕೇಳ್ತಾ ಇದ್ದೀರಾ? ನೀವು ತಾನೇ ಅವಳ ಕರ್ಕೊ ಬರ್ಬೇಕಾಗಿರೋದು. ಇಲ್ಲ, ಅವಳೇ ಬರ್ತೀನಿ ಅಂತ ಹೇಳಿದ್ಲು. ಅಂದ್ರೆ ನೀವೇನು ಆತಂಕ ಪಡ್ಕೋಬೇಡಿ, ನೀವು ಹೋಗಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ಇನ್ನೇನು ಬಂದ್ಬಿಡ್ತಾಳೆ. ಇಲ್ಲಿ ಮೇಕಪ್ ಅವ್ರು ಇಲ್ವಲ್ಲ, ಅದಕ್ಕೆ ಪಾರ್ಲರ್ಗೆ ಹೋಗಿ ಅಲ್ಲೇ ರೆಡಿಯಾಗಿ ಬರ್ತಾಳೇನೋ ಅಂತ ಅನ್ಸುತ್ತೆ. ಭೀಕ್ತಿಯಮ್ಮ, ಮದ್ವೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿದೀವಿ. ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಇಲ್ಲ ಅಂದ್ರೆ ನಮ್ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗ ಆಗತ್ತೆ. ಅಯ್ಯಯ್ಯೋ, ಅವಳು ಖಂಡಿತವಾಗ್ಲೂ ಬಂದೇ ಬರ್ತಾಳೆ. ನೀವು ಹೋಗಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಹೋಗಿ. ರಾಣ, ಬಾರೋ ಆ ಕಡೆ ಹೋಗಿ ಹುಡ್ಕೋಣ. ಲೋ ರಾಣ, ಈಗೇನೋ ಮಾಡೋದು? ಅಮ್ಮ, ಅಪ್ಪಂಗೆ ಕಾಲ್ ಮಾಡಿ ಕೇಳಮ್ಮ. ಅಯ್ಯೋ, ಇದೊಳ್ಳೆ ಪೀಕ್ಲಾಟಕ್ ಬಂತಲ್ಲ. ಅವಳನ್ನ ಕಳ್ಸದ್ ಬೇಡ ಅಂತ ನಿಮ್ಮ ಅಪ್ಪನಿಗೆ ಹೇಳ್ದೆ, ಆದ್ರೆ ಅವರು ನನ್ ಮಾತೆ ಕೇಳಿಲ್ಲ. ಅರಿ, ಇಲ್ಲಿ ರಮ್ಯಾ? ಸರಿ ರೀ, ಮಾಡ್ತೀನಿ. ಏನಂತಮ್ಮ? ಇರು, ರಮ್ಯಂಗ್ ಕಾಲ್ ಮಾಡ್ತೀನಿ. ಲೋ ರಾಣ, ಆ ಹಾಳಾದವಳ ಫೋನು ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲೋ. ಏ ಕಲ್ಕಿ, ರಮ್ಯನ್ ನೋಡ್ದೇನಾ? ಅಲ್ಲೇ ರೂಮಲ್ಲಿ ಇದ್ಲಲ್ಲಮ್ಮ. ಇಲ್ಲ ಕಣೋ, ಅವಳು ರೂಮಲ್ಲಿ ಇಲ್ಲ. ಇಲ್ಲ ಅಂದ್ರೆ ರಾಧಿಕಾಕ್ಕನ್ ರೂಮಲ್ಲಿ ಇರ್ಬೇಕು. ಅವಳಿಗೆ ಈಗಷ್ಟೇ ಹಾಲ್ ಕೊಡಕ್ ಹೋಗಿದ್ದೆ ಕಣೋ, ಅವಳ ರೂಮಲ್ಲೂ ಇಲ್ಲ. ಗಮ್ಯನ್ ಜೊತೆ ಹಾಸ್ಪಿಟ್ಲಿಗೆ ಹೋಗಿರ್ಬೇಕಮ್ಮ. ನನ್ಗೆ ಹೇಳ್ದೆ ಅವಳು ಎಲ್ಲೂ ಹೋಗಲ್ಲ ಕಣೋ. ಒಂದ್ ಫೋನ್ ಮಾಡೋ ಅವಳಿಗೆ. ಮಾಡೋ. ಅಮ್ಮ, ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಹೌದಾ? ಕಾಶಿಗ್ ಫೋನ್ ಮಾಡಿ ಕೇಳು. ಅಣ್ಣ, ನಿಮ್ ಜೊತೆ ರಮ್ಯಾ ಬಂದಿದ್ದಾಳ? ಏನೂ ಇಲ್ಲ ಅಣ್ಣ, ಸುಮ್ಮನೆ ಹಂಗೆ ಮಾಡಿದೆ. ನಾನು ಆಮೇಲೆ ಮಾಡ್ತೀನಿ. ಸರಿ. ಅಮ್ಮ, ಅವ್ರ ಜೊತೆನೂ ಹೋಗಿಲ್ವಂತೆ. ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿ ಹೋದ್ಲಿ ಇವಳು? ಅಮ್ಮ, ರಾಧಿಕಾ ಅಕ್ಕ, ರಮ್ಯಾ ಎಲ್ಲೋ ಕಾಣಿಸ್ತಾ ಇಲ್ಲ ಕಣೆ. ರಮ್ಯಾ ಕಾಣ್ತಿಲ್ವಾ? ನೀನ್ ಕೂತ್ಕೋ. ಆಚೆ ಎಲ್ಲಾದ್ರೂ ಹೋಗಿರ್ಬೋದಾ? ನನ್ಗೆ ಹೇಳ್ದೆ ಎಲ್ಲೂ ಹೋಗಲ್ಲ ಅಲ್ವಾ ರಾಧಿಕಾ ಅವಳು? ಸ್ವಿಚ್ ಆಫ್ ಅಂತ ಬರ್ತಿದೆ. ಅಕ್ಕ, ನಾನು ಮಾಡಿದ್ದೆ, ಜಸ್ಟ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಪುರೋಹಿತ್ರೆ, ಎಲ್ಲ ರೆಡಿ ಆಗಿದ್ಯಾ? ಆದಷ್ಟು ಬೇಗ ಮಾಂಗಲ್ಯ ಧಾರಣೆ ಆಗ್ಬೇಕು. ಇದು ಒಂಥರ ಅರ್ಜೆಂಟ್ ಮದುವೆ. ನೋಡಪ್ಪ ಮಾದೇವು, ಇಲ್ಲಿ ನಂದೇನೂ ಇಲ್ಲ, ಎಲ್ಲ ರೆಡಿಯಾಗಿದೆ. ನೀನು ಗಂಡು ಹೆಣ್ಣನ್ನ ಹಸಮೆಣ ಮೇಲೆ ತಂದು ಕೂರ್ಸು ಸಾಕು. ಈಗಲೇ ತಾಲಿ ಕಟ್ಸ್ಬಿಡ್ತೀನಿ. ಈ ಮದುವೆ ಮುಗಿಸಿ ನಾನೊಂದು ತಿಥಿ ಮಾಡಿಸೋದಿದೆ. ಇದು ಬೇಗ ಮುಗಿದ್ರೆ ನಾನಲ್ಲಿ ಹೋಗ್ತೀನಿ. ಅಯ್ಯೋ ಪುರೋಹಿತ್ರೆ,
ಇಲ್ಲಿ ಮದುವೆ ಆಗಿಲ್ಲ ಅಂತಂದ್ರೆ ನನ್ ತಿಥಿ ಆಗೋಗುತ್ತೆ ಅಷ್ಟೇ. ಲೇ ಸರ್ಸು, ಎಲ್ಲಿ ಹೆಣ್ಣಿನ ಕಡೆಯವರು? ಹೆಣ್ಣಿನ ಕಡೆರು ಎಲ್ರು ಬಂದಿದಾರ್ರಿ, ಆದ್ರೆ ಹೆಣ್ಣೆ ಬಂದಿಲ್ಲ. ಅಯ್ಯೋ ಮಹದೇಶ್ವರ, ಏನ್ ಹೇಳ್ತಾ ಇದೀಯ? ಹ್ಞೂ ರೀ, ಕೇಳಿದಕ್ಕೆ ಬರ್ತಾ ಇದ್ದಾಳೆ ಅಂದ್ರು. ಸರಿ, ನೀವ್ ಹೋಗಿ ಮಗನ್ ರೆಡಿ ಮಾಡಿ. ಅಯ್ಯೋ ಆ ನನ್ನ ಮಗ ಕುಡಿದು ಬಿದ್ದಿದ್ದ, ಈಗ ಎಬ್ಬರ್ಸ್ ಬಂದಿದ್ದೀನಿ. ಹೋಗಿ ಹುಡುಗಿನ ಕರ್ಕೊಂಬ ಫಸ್ಟ್. ನಾನು ಅವನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ. ಸರಿ ರೀ. ನಡಿಯೇ. ಹ್ಮ್. ಲೋ ಮಗ, ಏನೋ ಇದು ನಿಂಗ್ ಮದ್ವೆ ಮಾಡ್ಸೋಕ್ ನಿನ್ ಮನೆಯವ್ರು ಇಷ್ಟೊಂದು ಖುಷಿಯಾಗಿ ಓಡಾಡ್ತಾ ಇದಾರಲ್ಲ. ನಿಂಗೇನೆಲ್ಲದಕ್ಕೂ ಮದ್ವೆನೇ ಆಗ್ಬೇಕಾ? ಲೇ, ನೀನೀಗ ನನ್ನ ಲೆಕ್ಕಾಚಾರ ಗೊತ್ತಿಲ್ಲ ಕಣೋ. ನಾನು ಈ ಹುಡುಗಿನ ಮದ್ವೆ ಆದ್ರೆ ಆ ಹುಡುಗಿ ಜೊತೆ ನಮ್ಮಪ್ಪ ಒಂದಿಷ್ಟು ದುಡ್ಡು ಬರುತ್ತೆ. ಆ ದುಡ್ಡಲ್ಲಿ ನಾನು ಒಂದಿಷ್ಟು ಕೇಳಿದೀನಿ. ಹೌದಾ? ಆ ದುಡ್ಡು ಬರೋವರೆಗೂ ನೀವಿಬ್ರು ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡಿರಿ. ಲೋ ಮಗ, ನಿಮ್ಮಪ್ಪ ಹಿಡಿಯೋದು ಹಿಡ್ದವನೆ, ಸರಿಯಾಗಿರೋದನ್ನೇ ಹಿಡ್ದವನೆ ಬಿಡು. ಲೇ ರವಿ, ಏನೋ ಇದು ಮದುವೆ ಮನೇಲಿ ಇಸ್ಪಿಟ್ ಆಡ್ತಾ ಇದೀರಲ್ಲ? ಲೇ ಶಂಕರ, ಇವನ್ನ ಮದುಮಗನ್ ತರ ರೆಡಿ ಮಾಡು. ಸರಿ. ಏ ಅಪ್ಪ, ನನ್ನೇನ್ ರೆಡಿ ಮಾಡ್ಬೇಕು? ನಾನಾಗ್ಲೇ ರೆಡಿ ಆಗಿದ್ದೀನಲ್ಲ. ಲೋ ಮಗನೇ, ಈ ಅವತಾರದಲ್ಲಿ ನೀನು ಹಸೆಮಣೆ ಮೇಲೆ ಕೂತ್ಕೊಳ್ಳೋದಕ್ಕಾಗಲ್ಲ ಕಣೋ. ಪಂಚೆ ಉಟ್ಕೋಬೇಕು, ಪೇಟ ಹಾಕೋಬೇಕು, ಬಾಸಿಂಗ ಕಟ್ಕೋಬೇಕು, ಅದೆಲ್ಲ ಗೊತ್ತೇನೋ ನಿನಗೆ? ಲೋ ಮಗನೇ, ಇವತ್ತು ಒಂದಿನಾದ್ರೂ ನನ್ನ ಮಾತು ಕೇಳು. ಈಗ ನೀನು ಮದುವೆ ಗಂಟರ ರೆಡಿ ಆಗ್ಬಿಟ್ರೆ ನನಗೆ ನೀನು ಕೋಟಿ ಕೊಟ್ಟಷ್ಟೇ ಖುಷಿ ಆಗುತ್ತೆ. ಅಪ್ಪ, ನಾನು ಹೇಳಿದ್ದು ನೆನ್ಪಿದೆ ತಾನೆ? ಅವನು ದುಡ್ಡು ಕೊಟ್ಟ ತಕ್ಷಣ ಅದು ಬಂದು ನನ್ನ ಕೈ ಸೇರ್ಬೇಕು. ಲೋ, ಮೊದಲು ಮದುವೆ ನೆಟ್ಗಾಗ್ಲಿ, ಆಮೇಲೆ ನೋಡೋಣ. ಶಂಕರಣ್ಣ, ಇವನನ್ನ ಮದುಮಗನ್ ತರ ರೆಡಿ ಮಾಡ್ಕೊಂಡು ಮಂಟಪದ ಹತ್ರ ಕರ್ಕೊಂಬ. ಸರಿ. ಏಯ್, ನಾನ್ ಮಕ್ಳ ಎತ್ತಿಡ್ರ ಇದನ್ನೆಲ್ಲ. ಸರಿ ಸರಿ. ಕೊಡಿ ಬಟ್ಟೆಗಳನ್ನೆಲ್ಲ ಕೊಡಿ. ಇರಮ್ಮ, ಅವಳ ಫ್ರೆಂಡ್ ಐಶು ಕಾಲ್ ಮಾಡಿ ಕೇಳ್ತೀನಿ. ಕೇಳು. ಹಲೋ, ಹೇಳಿ ಅಕ್ಕ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಐಶು. ಅಲ್ಲಿ ರಮ್ಯಾ ಬಂದಿದ್ದಾಳಾ?